ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ಎನ್ ಟಿ ಎ ಕಡೆಯಿಂದ ಒಂದು ಸುದ್ದಿ ಬಂದಿದೆ. ಅದು ಏನು ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಬರೋಣ ಸ್ನೇಹಿತರೆ. ಆಧಾರ್ ಅಪ್ಡೇಟ್ ಪರೀಕ್ಷಾ ಕೇಂದ್ರದ ಆಯ್ಕೆಗೆ ಸಂಬಂಧಿಸಿಲ್ಲ ಅನ್ನುವಂತಹ ಒಂದು ಕ್ಲಾರಿಫಿಕೇಷನನ್ನು ಎನ್ ಟಿ ಎ ಕೊಟ್ಟಿದೆ. 2025 ಒಂದು ಡಿಸೆಂಬರ್ ಆವೃತ್ತಿಯ ಯು ಜಿ ಸಿ ನೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಆಲ್ರೆಡಿ ಆರಂಭವಾಗಿದೆ. ಜೊತೆಗೆ ಆಧಾರ್ ಸಂಖ್ಯೆಗೆ ಸಂಬಂಧಿಸಿದಂತೆ ಕೆಲ ಸಲಹೆಗಳನ್ನು ಅವರು ನೀಡ್ತಾ ಬಂದಿದ್ದಾರೆ. ಜೊತೆಗೆ ಪ್ರಕ್ರಿಯೆಗೆ ಪರೀಕ್ಷಾ ಕೇಂದ್ರಗಳ ಆಯ್ಕೆಗೂ ಸಂಬಂಧವಿಲ್ಲ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಏನಾಗಿತ್ತು ಅಂತಂದರೆ, ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂತಹ ಒಂದು ಅಡ್ರೆಸ್ಗೆ ನಿಯರೆಸ್ಟ್ ಆಗಿ ಎಕ್ಸಾಮ್ ಸೆಂಟರ್ಗಳನ್ನು ಕೊಡ್ತಾರೆ ಅನ್ನುವಂತಹ ಒಂದು ಸುದ್ದಿ ತುಂಬ ವೈರಲ್ ಆಗ್ತಾ ಇತ್ತು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಬಂದಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರೋಣ. ಎಲ್ಲ ಆಕಾಂಕ್ಷಿಗಳು ತಮ್ಮ ಅರ್ಜಿ ಸಲ್ಲಿಸುವ ಮೊದಲು ತಮ್ಮ ಆಧಾರ್ ಕಾರ್ಡ್ ಮತ್ತು ಅಂಗವೈಕಲ್ಯ ಗುರುತಿನ ಸಂಖ್ಯೆಯ ವಿವರಗಳು ನಿಖರವಾಗಿವೆಯೇ ಮತ್ತು ನವೀಕರಿಸಲ್ಪಟ್ಟಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಎನ್ ಟಿ ಎ ಸೂಚಿಸಿದೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು, ಜೊತೆಗೆ ಅಂಗವೈಕಲ್ಯ ಗುರುತಿನ ಸಂಖ್ಯೆಯ ಒಂದು ವಿವರಗಳೆಲ್ಲವೂ ಕೂಡ ನವೀಕರಿಸಲ್ಪಟ್ಟಿರಬೇಕು. ಅಂದರೆ ಮಾತ್ರ ಅದನ್ನು ಮಾನ್ಯ ಮಾಡ್ತೀವಿ ಅಂತೇಳಿ ಅವರು ತಿಳಿಸಿದ್ದಾರೆ. ಜೊತೆಗೆ ಆಧಾರ್ ಕಾರ್ಡ್ನಲ್ಲಿ ಸರಿಯಾದ ಹೆಸರು, ಜನ್ಮ ದಿನಾಂಕ, ನವೀಕರಿಸಿದ ಫೋಟೋ, ವಿಳಾಸ ಮತ್ತು ತಂದೆಯ ಹೆಸರು ಸರಿಯಾಗಿ ನಮೂದಿಸಬೇಕು ಎಂದು ಎನ್ ಟಿ ಎ ಸ್ಪಷ್ಟಪಡಿಸ್ತಾ ಇದೆ. ಜೊತೆಗೆ ಅಂಗವಿಕಲ ಅಭ್ಯರ್ಥಿಗಳು ತಮ್ಮ ಯು ಡಿ ಐ ಡಿ ಕಾರ್ಡ್ ಮಾನ್ಯವಾಗಿದೆಯೇ ಮತ್ತು ಇತ್ತೀಚಿನ ಸರ್ಕಾರಿ ಮಾರ್ಗಸೂಚಿಗಳ ಪ್ರಕಾರ ಅದು ನವೀಕೃತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ಜೊತೆಗೆ ಎನ್ ಟಿ ಎ ಈಗಾಗಲೇ ಯು ಜಿ ಸಿ ನೆಟ್ 2025 ಒಂದು ಆನ್ಲೈನ್ ಅರ್ಜಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ನವೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸುವುದಕ್ಕೆ ನಿಮಗೆ ಕೊನೆಯ ಅವಕಾಶ ಇರ್ತದೆ. ಜೊತೆಗೆ ಅವ್ರು ಗೊಂದಲ ಮಾಡ್ಕೋಬೇಡ್ರಿ ಅಂಥೇಳಿ ಮತ್ತೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಮಾಹಿತಿಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳಲು ಎನ್ ಟಿ ಎ ಸೂಚನೆ ನೀಡಿರುವಂತೆ ಕೆಲ ಗೊಂದಲಗಳು ಹುಟ್ಟಿಕೊಂಡಿವೆ. ಆಧಾರ್ ಕಾರ್ಡ್ ವಿಳಾಸ ಆಧರಿಸಿ ಪರೀಕ್ಷಾ ಕೇಂದ್ರಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಎಂದು ವದಂತಿಗಳು ಹರಿದಾಡುತ್ತಿವೆ. ಅಂತೆಯೇ ಪರೀಕ್ಷಾ ನಗರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ತಪ್ಪು ಮಾಹಿತಿಯ ಬಗ್ಗೆ ಎನ್ ಟಿ ಎ ಸ್ಪಷ್ಟೀಕರಣ ನೀಡಿದೆ. ಆಧಾರ್ ಮಾಹಿತಿ ಅಪ್ಡೇಟ್ ಮಾಡಿಸಿಕೊಳ್ಳುವುದಕ್ಕೆ ಸೂಚಿಸಿರುವುದಕ್ಕೂ ಪರೀಕ್ಷಾ ನಗರ ಆಯ್ಕೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನೀವು ಯಾವುದೇ ಎಕ್ಸಾಮ್ ಸೆಂಟ್ರನ್ನು ಆಯ್ಕೆ ಮಾಡ್ಕೋಬೋದು. ಆಧಾರ್ ಕಾರ್ಡಲ್ಲಿರ್ತಕ್ಕಂತಹ ಅಡ್ರೆಸ್ಗೂ ನೀವು ಆಯ್ಕೆ ಮಾಡ್ಕೊಂಡಂತಹ ಒಂದು ಎಕ್ಸಾಮ್ ಸೆಂಟ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಅವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನೊಂದು ನೋಟಿಫಿಕೇಶನ್ ಅಂತಕ್ಕಂಥದ್ದು ಇವತ್ತಿನ ದಿನ ಹೊರಗೆ ಬಂದಿದೆ. ಅದೇನಪ್ಪ ಅಂತಂದರೆ, ಪರೀಕ್ಷೆಯ ಬಗ್ಗೆ ಎಕ್ಸಾಮಿನೇಷನ್ ಶೆಡ್ಯೂಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಡಿಸೆಂಬರ್ 31ರಿಂದ ಜನವರಿ 7ರವರೆಗೆ ಈ ಬಾರಿಯ ಯು ಜಿ ಸಿ ನೆಟ್ ಪರೀಕ್ಷೆಗಳು ನಡೀತವೆ. ಓಕೆನಾ? ಈ ದಿನಗಳ ಮಧ್ಯದಲ್ಲಿ ನಿಮ್ಮ ಒಂದು ಪರೀಕ್ಷೆ ಅಂತಕ್ಕಂಥದ್ದು ನಡೆಯುವಂತಹ ಸಾಧ್ಯತೆ ಇರ್ತದೆ. ಸಿಟಿ ಇಂಟಿಮೇಷನ್ ಆಗಿರ್ಬೋದು, ನೆಕ್ಸ್ಟು ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಪರೀಕ್ಷೆಯ 10 ದಿನಗಳ ಮುಂಚಿತವಾಗಿ ನಾವು ಪ್ರಕಟ ಮಾಡ್ತೀವಿ ಅಂಥೇಳಿ ಅವರು ತಿಳಿಸ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಎನ್ ಟಿ ಎ ಒಂದು ಅಪ್ಡೇಟ್ಸ್ ಆಗಿರ್ತದೆ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.